ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಇಂಡಿಯಾ ಟುಡೇ ಇದೆಯಲ್ಲ, ಈ ಇಂಡಿಯಾ ಟುಡೇ ಒಂದು ಸರ್ವೆಯನ್ನು ಮಾಡಿಸುತ್ತೆ. ಸಿ ವೋಟರ್ ಜೊತೆ ಸೇರಿಕೊಂಡು ಇಂಡಿಯಾ ಟುಡೇ ಸಿ ವೋಟರ್ ಅನ್ನುವಂಥ ಒಂದು ಸರ್ವೆ ಸುಮಾರು 6 ತಿಂಗಳಿಗೊಂದು ಸಲ ಮಾಡಿಸುತ್ತೆ. ಯೂಶ್ವಲ್ ಆಗಿ ಅದು ಮೂಡ್ ಆಫ್ ದ ನೇಷನ್ ಅಂತ. ಅಂದರೆ ಈ ದೇಶದ ಜನರ ಆಲೋಚನಾ ಶೈಲಿ ಹೇಗಿದೆ, ಮೂಡ್ ಹೇಗಿದೆ, ಪ್ರಧಾನಮಂತ್ರಿಯ ಬಗ್ಗೆ ಏನಂತ ಇದ್ದಾರೆ, ಜೊತೆಗೆ ಮುಖ್ಯಮಂತ್ರಿಗಳ ರೇಟಿಂಗ್ ಹೆಂಗಿದೆ, ಎಷ್ಟರ ಮಟ್ಟಿಗೆ ಅವರನ್ನು ಜನ ಒಪ್ಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ಸರ್ವೆಯನ್ನು ಇದು ಪ್ರತಿ ಒಂದು 6 ತಿಂಗಳು ಒಂದು ಸಲ ಕೈಗೊಳ್ಳುತ್ತೆ. ಈ ಬಾರಿಯ ವರದಿ ಹೊರಗಡೆ ಬಂದಿದೆ. ಇದಕ್ಕೆ ಅಪ್ರೂವಲ್ ರೇಟಿಂಗ್ ಅಂತ ಕರೀತಾರೆ. ಎಷ್ಟು ಜನ ಇವ್ರನ್ನ ಒಪ್ಕೊಂಡಿದ್ದಾರೆ ಅನ್ನೋದು ಅದರ ಸಾರ, ತಾತ್ಪರ್ಯ. ನೀವು ನಂಬಲಿಕ್ಕಿಲ್ಲ, ಈ ಇಂಡಿಯಾ ಟುಡೇ ಸಿ ವೋಟರ್ ನಾವು ಯಾವತ್ತು ಕಾಂಗ್ರೆಸ್ ಪರವಾಗಿದೆ ಅನ್ನೋದು ಬಲವಾದಂಥ ನಂಬಿಕೆ ಎಲ್ಲ ಕಡೆ. ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಆ ರೀತಿಯಾದಂಥ ವರದಿ ಕೊಡುವ ಮೂಲಕ ಕಾಂಗ್ರೆಸ್ಸಿಗೆ ಸಹಾಯ ಮಾಡ್ತಾರೆ ಇವರು ಅಂತೂ ಇವ್ರ ಮೇಲೆ ದೊಡ್ಡದಾದಂಥ ಆರೋಪನೂ ಇದೆ, ಗುಮಾನಿನೂ ಇದೆ. ಆದರೆ ಈ ಬಾರಿ ಅವರು ಕೊಟ್ಟಿರೋ ವರದಿ ನನಗೆ ಚಕಿತಗೊಳಿಸುವಂಥ ವರದಿಯನ್ನು ಅವರು ಕೊಟ್ಟಿದ್ದಾರೆ, ಸರ್ವೆ ಮಾಡಿದ್ದಾರೆ, ಸಮೀಕ್ಷೆಯ ವರದಿ ಬಂದಿದೆ. ಏನು 12 ವರ್ಷಗಳು, 11.5 ವರ್ಷ ಆಯಿತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಈಗಾಗಲೇ 11 ವರ್ಷ ಮುಗಿದು 12ನೇ ವರ್ಷ ಶುರುವಾಗ್ತದೆ. ನರೇಂದ್ರ ಮೋದಿ ಅವರ ರೇಟಿಂಗು, ಅಪ್ರೂವಲ್ ರೇಟಿಂಗು 73% ಇದೆ. 73%. ನೋಡಿ, ಯಾವುದೇ ಒಬ್ಬ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ 1 ಟರ್ಮ್ ಓಕೆ, 2 ಟರ್ಮ್ ಓಕೆ, 3ನೇ ಟರ್ಮ್ ಹೊತ್ತಿಗೆ, 3ನೇ ಅವಧಿ ಹೊತ್ತಿಗೆ ಜನರಿಗೆ ಒಂದು ರೀತಿಯ ಏನು ಅಪನಂಬಿಕೆ ಶುರುವಾಗುತ್ತೆ, ಅಥವಾ ಅಸಮಾಧಾನ ಶುರುವಾಗುತ್ತೆ, ಅಸಹನೆ ಶುರುವಾಗುತ್ತೆ. ಏನು ಇವರೆಲ್ಲ ಅಷ್ಟೆಲ್ಲ ಮಾತಾಡಿದರು, ವಿರೋಧ ಪಕ್ಷದಲ್ಲಿದ್ದಾಗ ಏನೆಲ್ಲ ಹೇಳಿದರು, ಎಷ್ಟರ ಮಟ್ಟಿಗೆ ಇವರು ಸಾಧ್ಯಗೊಳಿಸಿದ್ರು, ಅದನ್ನೆಲ್ಲ ಸಾಕಾರಗೊಳಿಸಿದರು. ಇವರು ಕೂಡ ಬೂಟಾಟಿಕೆ ಭಾಷಣವನ್ನೇ ಮಾಡಿದವರು, ಆಶ್ವಾಸನೆಯನ್ನು ಕೊಟ್ಟವರು. ನಮ್ಮ ಜೀವನದ ಸ್ತರ ಏನು ಬದಲಾಗಲಿಲ್ವಲ್ಲ ಅನ್ನುವಂಥ ಒಂದು ಸಹಜವಾದಂಥ ಅಸಮಾಧಾನ ಜನರಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ರೇಟಿಂಗ್ ಅಷ್ಟು ಬರಲಿಕ್ಕಿಲ್ಲ, ಒಂದು 40-50% ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದು. ನೋಡಿದರೆ 73% ರೇಟಿಂಗ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿಗೆ. ಈ ಕ್ಷಣದಲ್ಲಿ ಚುನಾವಣೆಗೆ ನಿಂತರೂ 400 ಸೀಟ್ ತೊಗೋತಾರೆ ನರೇಂದ್ರ ಮೋದಿ. ಹಾಗಾದರೆ ರಾಹುಲ್ ಗಾಂಧಿ ಅವ್ರಿಗೆ ಯಾವ ಸ್ಥಾನ ಇದೆ, ಎಷ್ಟನೇ ಸ್ಥಾನ ಇದೆ, ಎಷ್ಟು ಪರ್ಸೆಂಟ್ ವೋಟಿಂಗ್ ಇದೆ? ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಲಿ ಅಂತ ಆಶಿಸುವಂಥವರ ಸಂಖ್ಯೆ ಕೇವಲ 25%. ಈತ ಇಷ್ಟೆಲ್ಲ ರ್ಯಾಲಿ ಮಾಡಿಕೊಂಡು, ಇಷ್ಟೆಲ್ಲ ಬೆಳಗ್ಗೆ ಎದ್ದರೆ ಚುನಾವಣಾ ಆಯೋಗದ ಬಗ್ಗೆ ಬೈಕೊಂಡು, ಇಷ್ಟೆಲ್ಲ ದಲಿತರ ಪರವಾಗಿದ್ದೀನಿ ಅಂತ ಕತೆ ಹೇಳ್ಕೊಂಡು, ಇಷ್ಟೆಲ್ಲ ಬೂಟ್ ಪಾಲಿಶ್ ಮಾಡೋರ ಹತ್ರ ಹೋಗಿ ನಿಂತ್ಕೊಂಡು ಬೂಟ್ ಪಾಲಿಶ್ ಕಲಿಯೋದ್ರ ಜೊತೆಗೆ ಹೋಗಿ ಮೆಕ್ಯಾನಿಕ್ ಹತ್ರ ಹೋಗಿ ಸ್ಕೂಟರ್ ರಿಪೇರಿ ಮಾಡೋರು ಫೋಟೋ ತೆಗೆಸ್ಕೊಂಡು ಇಷ್ಟೆಲ್ಲ ಜನರ ಮಧ್ಯೆ ಓಡಾಡಿದರೂ ಕೂಡ ಆತನ ರೇಟಿಂಗ್ ಏರಲೇ ಇಲ್ಲ, 25% ನಿಂತಿದೆ. ಇನ್ನು ಮುಖ್ಯಮಂತ್ರಿ ಅವರ ವಿಚಾರಕ್ಕೆ ಬರೋಣ. ಸ್ವಾಭಾವಿಕವಾಗಿ ಈ ದೇಶದಲ್ಲಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಯಾರು ಅನ್ನುವಂಥ ಅಪ್ರೂವಲ್ ರೇಟಿಂಗ್ನಲ್ಲಿ ತೆಗೆದಾಗ ಮತ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಂದಿದ್ದಾರೆ. 36.2%, 36% ಅವರಿಗೆ ಜನಬೆಂಬಲ ಇದೆ. 2ನೇ ಸ್ಥಾನದಲ್ಲಿ ಆದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು, 2ನೇ ಸ್ಥಾನದಲ್ಲಿ ಮಮತಾ ಬೇಗಂ ಇದ್ದಾರೆ. TMCಯ ಮಮತಾ ಬೇಗಂ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ನಾನು ಭಾಳ ಆಶ್ಚರ್ಯ ಆಯಿತು, ಏಕೆಂದರೆ ಈ ಟರ್ಮ್ನಲ್ಲಿ ಅವ್ರ ಮೇಲೆ ಆದಂಥ ಆರೋಪಗಳಿದಾವಲ್ಲ, ಅವ್ರ ಮೇಲೆ ಇರುವಂಥ ಆರೋಪಗಳಿದಾವಲ್ಲ, ಆ ಆರೋಪ ನೋಡಿದರೆ ಈಕೆಗೆ ರೇಟಿಂಗೇ ಬರಬಾರ್ದು. ಆದರೆ 2ನೇ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಎಷ್ಟು ಪರ್ಸೆಂಟು ಅಂತ ಹೇಳಿಬಿಡ್ತೇನೆ. 36% ಯೋಗಿ ಆದಿತ್ಯನಾಥ್ಗಿಂತ ಈಕೆಗೆ ಕೇವಲ 12% ಜನ ಈಕೆಗೆ ಅಪ್ರೂವಲ್ ರೇಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಇವರ 3 ಪಟ್ಟು ಹೆಚ್ಚು ಜನಪ್ರಿಯವಾಗಿರುವಂಥ ವ್ಯಕ್ತಿ ಯೋಗಿ ಆದಿತ್ಯನಾಥ್ ಅಂತ ಈ ಸರ್ವೆ ಹೇಳ್ತಾ ಇದೆ. ಅವ್ರ ನಂತರದ ಸ್ಥಾನ ಯಾವುದು, 3ನೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಯಾರು ಅಂತ ನೋಡಿದರೆ ಹೆಚ್ಚು ಸುದ್ದಿಯಲ್ಲೇ ಇರೋದಿಲ್ಲ ಮನುಷ್ಯ, ಆದರೂ ಇವರಿಗೆ ರೇಟಿಂಗ್ ಬಂದಿದೆ. ಅವರು ಚಂದ್ರಬಾಬು ನಾಯ್ಡು, 7.5% ಅವರಿಗೆ ರೇಟಿಂಗ್ ಬಂದಿದೆ. ಯಾಕೆ ಈ ಅಂಕಿ ಸಂಖ್ಯೆ? ನಾನು ಇದ್ರ ಬಗ್ಗೆ ಈಗ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾವಾಗ ಮತಗಟ್ಟೆಯ ಸಮೀಕ್ಷೆ, ಈ ರೀತಿಯಾದ ಎಕ್ಸಿಟ್ ಪೋಲ್ಗಳು 28 ಮಾಡ್ತಾರಲ್ಲ, ಇವರು ಮಾಡಿದ ಮೇಲೆ ನಾವು ಅದರ ಮೇಲೆ ಅನಾಲಿಸಿಸ್ ಮಾಡಿ ನಾವು ಸುಳ್ಳು ಅಂತ ಆಗಿಬಿಡತ್ತೇವೆ. ಇವರು ಮಾಡಿರುವಂಥ ಸಮೀಕ್ಷೆ ಅಂತ ಯಾರು ಪರಿಗಣಿಸೋದೇ ಇಲ್ಲ. ಈಗ ಒಂದು ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋದಾಗ ದೋಸೆನೋ ಮತ್ತೊಂದು ಆರ್ಡರ್ ಮಾಡ್ತೀವಿ, ಚೆನ್ನಾಗಿಲ್ಲ ಡಿಶ್ ಅವ್ರು ತಂದು ಕೊಟ್ಟೆ ಚೆನ್ನಾಗಿಲ್ಲ. ಹೋಗಿ ಹೋಟೆಲ್ ಮಾಲೀಕ ಎಲ್ಲಿದ್ದಾನೆ ಅಂತ ಹೋಗಿ ಅವ್ನಿಗೆ ಯಾರು ಬೇಯಂಗಿಲ್ಲ. ಸಪ್ಲೈಯರ್ ಏನು ಬರ್ತಾನಲ್ಲ, ಏನಯ್ಯ ಉಪ್ಪು ಈ ಥರ ಜಾಸ್ತಿ ಹಾಕಿದಾರ, ಯಾವ ಸೀಮೆ ಹೋಟ್ಲ್ ನಿಮ್ಮದು ಅಂತೀವಿ.
ಏನಯ್ಯ ಖಾರ ಇಷ್ಟೊಂದು ಖಾರ ಮಾಡಿದ್ದೀರಾ, ತಿನ್ನೋಕ್ಕಾಗತ್ತಾ, ಮನುಷ್ಯರು ತಿಂತಾರ ಇದನ್ನ? ಕೊಬ್ಬರಿ ನೋಡಯ್ಯ ಆಗಲೇ ಹಳಿಸಿ ಹೋಗಿದೆ, ಇಂಥ ಕೊಬ್ಬರಿ ತಂದು ಕೊಡ್ತೀರಾ ಅಂತ. ಅಂದರೆ ಯಾರು ಬಡಿಸ್ತಾರೋ ಅವರಿಗೆ ನೇರವಾದಂಥ ಆರೋಪ ಉಂಟಾಗುತ್ತೆ. ಅಂದರೆ ಹೋಗಿ ಹೇಳಲೇನು ಅಂತ. ನಮ್ದು ಹಂಗಿರಂಗಿಲ್ಲ. ನಾವು ಅವ್ರು ಏನು ಹೇಳಿದ್ದಾರೆ, ಇಂಡಿಯಾ ಟುಡೇ ಸಿ ವೋಟರ್ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ. ಆ ಸಮೀಕ್ಷೆಯ ಅಂಕಿ ಅಂಶಗಳನ್ನು ತಮ್ಮವರಿಗೆ ತಂದು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಿರ್ತೀವಿ. ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿರ್ತೀವಿ. ಅನಾಲಿಸಿಸನ್ನು ಯಾರೂ ಕೇಳೋದಿಲ್ಲ, ಅಂಕಿ ಸಂಖ್ಯೆಯನ್ನು ಮಾತ್ರ ನೋಡ್ತಾರೆ. ಅದು ಇರುವಂಥ ವಿರೋಧಾಭಾಸ ಇರಲಿ. ಎರಡನೇ ವಿಷಯಕ್ಕೆ ಬರ್ತೇನೆ. ಭಾಳ ಮಜಾ ಇದೆ. ಏನಪ್ಪ ಅಂತಂದರೆ, ಒಬ್ಬ ಯುನೈಟೆಡ್ ಸ್ಟೇಟ್ಸ್ನ ಪ್ರೊಫೆಸರ್, ಎಕನಾಮಿಕ್ಸ್ ಪ್ರೊಫೆಸರು, ಹೆಸರಾಂತ ಎಕನಾಮಿಸ್ಟ್ ಅಂತ, ಆರ್ಥಿಕ ತಜ್ಞ, ರಿಚರ್ಡ್ ವಾಲ್ಫ್ ಅಂತೇಳಿ, ಅವರು ತುಂಬ ಚೆನ್ನಾಗಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮತ್ತು ಭಾರತ ಮಧ್ಯೆ ನಡೀತಾ ಇರುವಂಥ ಸಂಘರ್ಷ ಇದೆಯಲ್ಲ, ಅದಕ್ಕೆ ನಾವು ಭಾರತದಲ್ಲಿ ಯಾವ ರೀತಿ ಗಾದೆ ಮಾತುಗಳನ್ನ ಹೇಳ್ತೀವೋ ಅದೇ ರೀತಿಯಾಗಿ ಅವರು ಮಾತಾಡಿದ್ದಾರೆ. ಎರಡು ವಿಷಯ ಹೇಳಿದರು. ಒಂದು, ಡೊನಾಲ್ಡ್ ಟ್ರಂಪು ಭಾರತದ ಜೊತೆ ಕುಸ್ತಿ ಹಿಡಿಯುವ ಮೂಲಕ, ಜಂಗಿ ಕುಸ್ತಿ ಹಿಡಿಯುವ ಮೂಲಕ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದರು. ಹಿ ಹ್ಯಾಸ್ ಶಾಟ್ ಹಿಸ್ ಲೆಗ್ ಅಂತ, ತನ್ನ ಕಾಲಿಗೆ ತಾನೇ ಗುಂಡು ಹೊಡೆದುಕೊಂಡಿದ್ದಾರೆ ಅಂತ ಈ ರಿಚರ್ಡ್ ವಾಲ್ಫ್ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಅವರು ಉತ್ತರ ಹೇಳ್ತಾರೆ. ಏನಂದರೆ, ಭಾರತದಂಥ ಬೃಹತ್ ರಾಷ್ಟ್ರದ ಜೊತೆ ನೀವು ವ್ಯವಹಾರ ಮಾಡುವಾಗ ಸ್ವಲ್ಪ ಸಂಯಮ, ತಾಳ್ಮೆ, ಸಹನೆಯೊಂದಿಗೆ ವ್ಯವಹಾರ ಮಾಡಬೇಕು ಮತ್ತು ಉದಾರವಾದಂಥ ಮನಸ್ಥಿತಿಯನ್ನು ಇಟ್ಕೋಬೇಕು. ನೀವೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ನಷ್ಟ ಆಗೋದು ಅಮೆರಿಕೆಗೆ ಆಗತ್ತೆ ವಿನ ಭಾರತಕ್ಕೆ ಏನೂ ಆಗೋದಿಲ್ಲ. ನೀವು ಹಾಗೆ ಮಾಡುವ ಮೂಲಕ ಭಾರತಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ. ಭಾರತಕ್ಕೆ ನೀವು ನಿಷೇಧ ಹೇರುವ ಮೂಲಕ ಅಥವಾ ಭಾರತಕ್ಕೆ ಟ್ಯಾರಿಫ್ ಹೇರುವ ಮೂಲಕ ಬ್ರಿಕ್ಸ್ ರಾಷ್ಟ್ರಗಳು ಇನ್ನಷ್ಟು ಹೆಚ್ಚು ಬಲಾಢ್ಯ ಆಗಲಿಕ್ಕೆ, ಧನಾಢ್ಯ ಆಗಲಿಕ್ಕೆ, ಸಮರ್ಥ ಆಗಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಇದರ ನೇರವಾದಂಥ ಹೊಡೆತ ಬೀಳೋದು ಅಮೆರಿಕೆಗೆ. ಡೊನಾಲ್ಡ್ ಟ್ರಂಪ್ ಭಾಳ ಹುಚ್ಚ ಇದ್ದಾನೆ, ಈತ ಮಾಡಿರುವಂಥ ಎಡವಟ್ಟು ಈತನಿಗೆ ಗೊತ್ತೇ ಆಗ್ತಾ ಇಲ್ಲ ಅಂತ. ನೋಡಿ, ಬ್ರಿಕ್ಸು BRICS 5 ರಾಷ್ಟ್ರಗಳು, ಆಮೇಲೆ 6ನೇ ಸೇರ್ಕೊಂಡು, ಈಗ ನೋಡಿದರೆ ಎಲ್ಲರೂ ಕ್ಯೂ ಹಚ್ಚಿ ಬ್ರಿಕ್ಸ್ನಲ್ಲಿ ಸೇರ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಬ್ರಿಕ್ಸ್ ಎಷ್ಟು ಬಲಾಢ್ಯ ಆಗಿದೆ ಅಂದರೆ, ಉಳಿದ ಎಲ್ಲ ಶೃಂಗಗಳಿಗಿಂತ ಅತಿ ಹೆಚ್ಚು ಪವರ್ಫುಲ್ ಆಗಿರೋದು, ಜಗತ್ತಿನ ಅತಿ ಹೆಚ್ಚಿನ GDPಯನ್ನು ಈ 10 ರಾಷ್ಟ್ರಗಳು ಕೊಡ್ತಾ ಇರೋದು. ಅದು ಭಾಳ ವಿಶೇಷವಾಗಿದ್ದು. ಒಂದು ಹಂತದಲ್ಲಿ ಎಲ್ಲಿಗೆ ಹೋಗಿಬಿಟ್ಟಿತ್ತು ಅಂದರೆ, ಈ ಬ್ರಿಕ್ಸ್ ಇದೆಯಲ್ಲ, ಇವ್ರದ್ದೇ ಆದಂಥ ಬೇರೆ ಕರೆನ್ಸಿಯನ್ನು ಮಾಡೋಣ ಅನ್ನುವಂಥ ಮಟ್ಟಿಗೆ ಇವರು ಆಲೋಚನೆಯನ್ನು ಮಾಡ್ತಾಯಿದ್ರು. ಹೇಗೆ ಯುರೋಪಿನ ಎಲ್ಲ ರಾಷ್ಟ್ರಗಳು ಸೇರಿ ಯೂರೋ ಅಂತ ಮಾಡ್ಕೊಂಡಿದ್ದಾವೋ, EURO ಯೂರೋ, ಹಾಗೆ ಬ್ರಿಕ್ಸ್ನವ್ರದ್ದೇ ಆದಂಥ ಒಂದು ಹೊಸ ಚಲಾವಣೆಗೆ ತರುವಂಥ ಒಂದು ಕರೆನ್ಸಿಯನ್ನು ಮಾಡಬೇಕು ಅಂತ ಇನ್ನೊಂದಾಗೆ ದೊಡ್ಡ ಮಟ್ಟಿಗೆ ತಯಾರಿ ನಡೆದಿತ್ತು. ನರೇಂದ್ರ ಮೋದಿ ಅವರು ಹೇಳಿದ್ರೆ ಹಾಗೆ ಒಂದೇ ತೀರ್ಮಾನಕ್ಕೆ ನಾವು ಡಿ-ಡಾಲರೈಸೇಷನ್ ಮಾಡೋದು ಬೇಡ, ಗ್ರ್ಯಾಜುವಲಿ ಆಗಬೇಕಾದ ಕೆಲಸ. ಡಿ-ಡಾಲರೈಸೇಷನ್ ಈಗ ಆಗಲೇ ಆಗ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ನಾವು ನಮ್ಮ ಕರೆನ್ಸಿಯಲ್ಲಿ ವ್ಯವಹಾರ ಮಾಡ್ಕೋತಾ ಇದ್ದೀವಿ. ಅವರು ದಿರಾಮ್ನಲ್ಲಿ ಕೊಡ್ತಾರೆ, ನಾವು ಇಂಡಿಯನ್ ಕರೆನ್ಸಿನಲ್ಲಿ ದುಡ್ಡು ಕೊಡ್ತೀವಿ. ರಷ್ಯಾದಲ್ಲಿ ರೂಬಲ್ಸ್ ಜೊತೆ ವ್ಯವಹಾರ ಮಾಡ್ತೀವಿ, ಇಂಡಿಯನ್ ಕರೆನ್ಸಿ ವರ್ಕ್ ಆಗುತ್ತೆ. ಚೈನಾ ತನ್ನ ಯುವಾನನ್ನು ಬಳಸ್ತಾ ಇದೆ. ಎಲ್ಲರೂ ಅವ್ರವ್ರ ಕರೆನ್ಸಿ ಬಳಸ್ತಾ ಇದ್ದೀವಿ. ಅದಕ್ಕೆ ಅಧಿಕೃತವಾಗಿ ಈ ರೀತಿ ಕರೆನ್ಸಿ ಮಾಡಿ ನಾವೆಲ್ಲ ಮತ್ತೆ ಈ ರೀತಿಯ ಸಿಸ್ಟಮ್ ತಕ್ಷಣಕ್ಕೆ ಮಾಡೋದು ಬೇಡ ಅಂದ ಕೂಡಲೇ ಉಳಿದವರೆಲ್ಲ ಸುಮ್ಮನಾಗ್ಬಿಟ್ರು. ಅದೇ ವಿಷಯವನ್ನು ಈ ರಿಚರ್ಡ್ ವಾಲ್ಫ್ ಅವರು ಹೇಳಿದರು. ನೀವು ಒಂದು ವೇಳೆ ಅಮೆರಿಕೆಯ ಬಾಗಿಲನ್ನು ಭಾರತಕ್ಕೆ ಹಾಕಿದ್ದೇ ಆದರೆ ಭಾರತ ಇತರ ರಾಷ್ಟ್ರಗಳ ಕಡೆ ಮುಖ ಮಾಡುತ್ತೆ, ಹೆಚ್ಚು ರಾಷ್ಟ್ರಗಳ ಜೊತೆ ವಾಣಿಜ್ಯ ವ್ಯವಹಾರಗಳನ್ನು ಇಟ್ಕೊಳ್ಳುತ್ತೆ, ತನ್ಮೂಲಕ ಅಮೆರಿಕೆಗೆ ನಷ್ಟ ಆಗತ್ತೆ. ಇದನ್ನು ಡೊನಾಲ್ಡ್ ಟ್ರಂಪ್ ಅರ್ಥ ಮಾಡ್ಕೋಬೇಕು. ಡೊನಾಲ್ಡ್ ಟ್ರಂಪ್ ಅವರ ನಡೆ ಹೇಗಿದೆ ಅಂತ ಅವ್ರು ಭಾಳ ಚೆನ್ನಾಗಿ ಹೇಳಿದರು. ಅದೇ ಹೇಳಿದ್ ನಾನು, ನಮ್ಮ ಭಾರತೀಯ ಗಾದೆ ಮಾತುಗಳ ರೀತಿಯಲ್ಲಿ ಇದು ಆನೆ ಇಲಿಗಳ ಮಧ್ಯೆ ಯುದ್ಧ ಅಂತ ಹೇಳಿದ್ರೆ, ಆನೆ ಜೊತೆ ಇಲಿ ಯುದ್ಧಕ್ಕೆ ಬಿದ್ದ ಹಾಗೆ ಇದೆ. ಆನೆ ಅಂದರೆ ಭಾರತ, ಇಲಿ ಅಂದರೆ ಅಮೇರಿಕ, ಡೊನಾಲ್ಡ್ ಟ್ರಂಪ್. ಆ ಕಡೆ ನರೇಂದ್ರ ಮೋದಿ, ಈ ಕಡೆ ಡೊನಾಲ್ಡ್ ಟ್ರಂಪ್. ಇಲಿ ಹೋಗತ್ತಂತೆ, ಬಾಕ್ಸಿಂಗ್ ಆಡ್ತೀನಂತ ಆನೆ ಜೊತೆ ಹೋಗುತ್ತಂತ, ಮುಷ್ಟಿ ಯುದ್ಧಕ್ಕೆ ಹೋಗುತ್ತೆ ಅಂತ. ಪೆಟ್ಟು ಬೀಳೋದು ಇಲ್ಲಿಗೆ, ಆನೆಗೇನು ವ್ಯತ್ಯಾಸ ಆಗೋದಿಲ್ಲ, ಆನೆ ಮುಂದೆ ಹೋಗ್ತಾನೆ ಇರುತ್ತೆ ಅಂತ ಈ ರಿಚರ್ಡ್ ವಾಲ್ಫ್ ಹೇಳಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಗೆ ಆರ್ಥಿಕತೆ ತೊಂದರೆ ಆಗುತ್ತೆ ಅಮೆರಿಕೆಯ ಜನ ಹೇಗೆ ಭಾರತೀಯ ವಸ್ತುಗಳನ್ನು, ಸರಕುಗಳನ್ನು ಬಳಸ್ತಾರೆ, ಹೀಗೆ ಈತ ಟ್ಯಾರಿಫ್ ಹೇರುವ ಮೂಲಕ ಹೇಗೆ ಅದರ ದರ ಜಾಸ್ತಿ ಆಗುತ್ತೆ, ತನ್ಮೂಲಕ ಗ್ರಾಹಕರನ್ನು ಹೇಗೆ ಅಮೆರಿಕ ತೊಂದರೆಗೀಡು ಮಾಡುತ್ತೆ, ಅದೆಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗ ನಾವು ಹೇಳಿದರೆ ಏನಾಗುತ್ತೆ ಅಂತಂದರೆ, ಡೊನಾಲ್ಡ್ ಟ್ರಂಪ್ ಭಾರತ ಜೊತೆ ಸರಿಯಿಲ್ಲ, ಅದಕ್ಕೋಸ್ಕರ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ. ಇಷ್ಟು ದಿವಸ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿ ಬಾಯಿ ಅಂತ ಇವರೇ ಹೇಳಿದರು ಅಂತ. ಯಾವಾಗಲೂ ವಿದೇಶಾಂಗ ನೀತಿಯಲ್ಲಿ ಒಂದು ರೂಲ್ ಇರುತ್ತೆ. ಏನಂದರೆ, ಯಾರೂ ಶಾಶ್ವತವಾದಂಥ ಸ್ನೇಹಿತರಲ್ಲ, ಯಾರೂ ಶಾಶ್ವತವಾದ ಶತ್ರುಗಳಲ್ಲ. ಆಯಾ ಅನುಕೂಲಕ್ಕೆ ತಕ್ಕ ಹಾಗೆ, ಆ ದೇಶದ ಅವಶ್ಯಕತೆ ಅಗತ್ಯಗಳ ತಕ್ಕ ಹಾಗೆ ಸ್ನೇಹಗಳು ಆಗ್ತವೆ, ಶತ್ರುತ್ವವೂ ಆಗುತ್ತೆ ಅಂತ.
ಇದು ಕರ್ನಾಟಕ ದಮನಕರಿಗೆ ಅರ್ಥ ಆಗೋದಿಲ್ಲ. ನಿನ್ನೆ ನರೇಂದ್ರ ಮೋದಿ ಅವರು ಭಾರತ್ ಚೀನಾ ಭಾಯಿ ಭಾಯಿ ಅಂತ ಹೇಳಿದ್ದಾರೆ. ಹೇಳಿದ ತಕ್ಷಣ ಜಯರಾಮ್ ರಮೇಶ್ ಎದ್ದು ಕೂತ್ಬಿಡ್ತಾರೆ. ಅಲ್ಲ ರೀ, ನೀವೆಲ್ಲ ಮರ್ತು ಬಿಟ್ರಾ? ಗಲ್ವಾನ್ನಲ್ಲಿ ಅವರು ನಮ್ಮ ಜೊತೆ ಮಾಡಿದಂಥ ಸಂಘರ್ಷವನ್ನು ಮರ್ತು ಬಿಟ್ರಾ? ಮೊನ್ನೆ ಪಾಕಿಸ್ತಾನದ ಆಪರೇಷನ್ ಸಿಂಧೂರ್ ಮಾಡುವ ಸಂದರ್ಭದಲ್ಲಿ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಚೈನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತು, ಅದನ್ನು ಮರ್ತು ಬಿಟ್ರಾ? ಅಕ್ಸಾಯ್ ಚಿನ್ನನ್ನು ವಶಪಡಿಸ್ಕೊಂಡಿದೆ, 1962 ಯುದ್ಧದಲ್ಲಿ ನಮ್ಮನ್ನು ಸೋಲಿಸಿದೆ, ಅದನ್ನೆಲ್ಲ ಮರ್ತು ಬಿಟ್ರಾ ಅಂತ ನರೇಂದ್ರ ಮೋದಿಗೆ ಜಯರಾಮ್ ರಮೇಶ್ ಅವರು ಬೆಳಗ್ಗೆ ಹೇಳೋತ್ತಿಗೆ ನಿನ್ನೆ ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ, ಹಂಗಿಸಿದ್ದಾರೆ. ಹಂಗಿಸೋದು ಅಂತೀವಿ ನಮ್ಮಲ್ಲಿ, ಈ ಹಂಗಿಸಿದ್ದಾರೆ ಅವರು. ಒಬ್ಬ ರಾಜಕಾರಣಿಯಾಗಿ ಇಷ್ಟು ವರ್ಷ ಫೀಲ್ಡ್ನಲ್ಲಿದ್ದು ಅದನ್ನೇ ತನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡಂಥ ಜಯರಾಮ್ ರಮೇಶ್ಗೆ ಸಂದರ್ಭಕ್ಕೆ ತಕ್ಕ ಹಾಗೆ ರಾಜಕಾರಣದ ಮಜಲುಗಳು ಮತ್ತು ಅದರ ಬಣ್ಣ ಬದಲಾಗತ್ತೆ ಅಂತ ಗೊತ್ತಿಲ್ವಾ? ಅಥವಾ ಬೇಕು ಅಂತಲೇ ಈ ರೀತಿ ಹಂಗಿಸ್ಬೇಕು ಅಂತಲೇ ಹಂಗಿಸ್ತಾ ಇದ್ದಾರಾ? ಇದು ಇರುವಂಥ ಯಕ್ಷ ಪ್ರಶ್ನೆ. ಇನ್ನೊಂದು ಜಫ್ರೀಸ್ ಬ್ಯಾಂಕ್ ಅಂತೇಳಿ, ಅದು ಕೂಡ ಡೊನಾಲ್ಡ್ ಟ್ರಂಪ್ಗೆ ಕ್ಯಾಕರಿಸಿ ಹೋಗದಿದೆ. ನೀವು ಮಾಡ್ತಾ ಇರುವಂಥ ಕೆಲಸದಿಂದಾಗಿ ಅಮೇರಿಕೆಯ ಪ್ರಜೆಗಳಿಗೆ ಭಾಳ ದೊಡ್ಡದಾದಂಥ ಒತ್ತಡವನ್ನು ಹೇರ್ತಾ ಇದ್ದೀರಿ. ಹೀಗೆ ಒತ್ತಡ ಹೇರುವ ಮೂಲಕ ಅಮೇರಿಕೆಯ ಎಕಾನಮಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇದು ಸರಿಯಲ್ಲ. ಪೀಟರ್ ನವ್ಯಾರೋನ್ ಬಗ್ಗೆ ಹೇಳಿದ್ದೆ ನಾನು ನಿನ್ನೆ, ಆರ್ಥಿಕ ಸಲಹೆಗಾರ ಡೊನಾಲ್ಡ್ ಟ್ರಂಪ್ ಅವರಿಗೆ. ಈ ಪೀಟರ್ ನವ್ಯಾರೋ ಒಂದು ಮಾತನ್ನು ಹೇಳಿದ್ದಾರೆ, ಇದು ಒಪ್ಪಲಿಕ್ಕೆ ಯೋಗ್ಯವಾದ ಮಾತಲ್ಲ. ಏನಂತ ಹೇಳಿದ್ದಾರೆ? ಅಮೇರಿಕೆಯ ಡಾಲರ್ಗಳನ್ನು ಬಳಸಿ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದೆ. ಇವರಿಗೆ ಮಾಧ್ಯಮವಾಗಿ ಕರೆನ್ಸಿಯಾಗಿ ಡಾಲರ್ ಬೇಕು, ಆದರೆ ಅಮೇರಿಕೆ ವಿರುದ್ಧವಾಗಿ ಇವರು ಈ ರೀತಿ ತೈಲ ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು ಜಗಜ್ಜಾಹೀರಾಗಿರೋ ವಿಚಾರ ಏನು ಸ್ವಾಮಿ? ವಿಚಾರ ಏನಪ್ಪ ಅಂತಂದರೆ, ರಷ್ಯಾದಿಂದ ತೈಲವನ್ನು ಭಾರತ ಖರೀದಿಸುತ್ತೆ. ಅದಕ್ಕೆ ನಾವು ಹಾಕಿರುವಂಥ ನಿಬಂಧನೆಗಳು ಎರಡು. ಒಂದನೇದ್ದು, ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ದರ ಇದೆಯೋ ಅದಕ್ಕಿಂತ ಕಡಿಮೆ ದರದಲ್ಲಿ ನಮಗೆ ಕೊಡಬೇಕು. ಎರಡನೇದಾಗಿ ನಮ್ಮ ಕರೆನ್ಸಿಯನ್ನು, ಇಂಡಿಯನ್ ಕರೆನ್ಸಿ ಏನಿದೆ ಅದನ್ನು ಒಪ್ಕೋಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಹತ್ರ ಖರೀದಿ ಮಾಡ್ತೀವಿ ಅಂತ ನಮ್ಮ ಪಿಯೂಷ್ ಗೋಯಲ್ ವಾಣಿಜ್ಯ ವ್ಯವಹಾರ ಸಚಿವರು ಮಾತಾಡಿದ್ದಾರೆ, ಡಾಕ್ಟರ್ ಜೈಶಂಕರ್ ಮಾತಾಡಿದ್ದಾರೆ, ನರೇಂದ್ರ ಮೋದಿಯವರು ಸ್ವತಃ ವ್ಲಾದಿಮಿರ್ ಪುಟಿನ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಇದು ಈ ಆರ್ಥಿಕ ಸಲಹೆಗಾರ ಪೀಟರ್ ನವ್ಯಾರೋ ಗೊತ್ತಿಲ್ವಾ? ಅದು ನನಗೆ ಅರ್ಥ ಆಗಲಿಲ್ಲ. ಇದ್ರ ಜೊತೆ ಭಾಳ ಮಹತ್ವದಾದಂಥ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನಪ್ಪ? ಅಮೇರಿಕೆಯ ಕೋರ್ಟು ಡೊನಾಲ್ಡ್ ಟ್ರಂಪ್ ಹೇರಿರುವಂಥ ಈ ಟ್ಯಾರಿಫನ್ನು, ನಮ್ಮದೊಂದೇ ಅಲ್ಲ ಬೇರೆ ದೇಶಗಳ ಮೇಲೆಯೂ ಇವರು ಹೇರುವಂಥ ಪ್ರತಿ ತೆರಿಗೆಯನ್ನು ವಿರೋಧಿಸಿದೆ. ಅಷ್ಟೇ ಅಲ್ಲ, ತೀರ್ಪಿನಲ್ಲಿ ಹೇಳಿದೆ ಇದು ಅವಾಸ್ತವಿಕವಾಗಿದೆ, ತನ್ಮೂಲಕ ನೀವು ಅಮೇರಿಕೆಯ ಎಕಾನಮಿಯನ್ನು, ಆರ್ಥಿಕತೆಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದೀರಿ ಅಂತ ತನ್ನ ಅಬ್ಸರ್ವೇಷನನ್ನು ಕೊಟ್ಟಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.